ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಸಂಕ್ರಾಂತಿ ಬಗ್ಗೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಬಗ್ಗೆ ಒಂದು ಹಾಡು ಹೇಳ್ರು ಅಂತಂದ್ರೆ ಯಾವ್ದು ಹೇಳ್ತೀರಿ? ಸಂಕ್ರಾಂತಿ ಬಂತು. ಹಾಗಾಗಿ ರವಿಚಂದ್ರನ್ ಅವ್ರನ್ನ ನೆನಪಿಸ್ಕೋಬೇಕು. ಮತ್ತೊಬ್ಬ ಒಂದು ಹಾಡು ಕೊಡ್ಲಿಕ್ಕೆ ಆಗೇ ಇಲ್ಲ ನೋಡಿ. ಹೌದು, ಎಷ್ಟೋ ಹಾಡುಗಳು ಬಂದ್ರು ಅದು ಎವರ್ಗ್ರೀನ್ ಆಗಿಲ್ಲ. ಆಮೇಲೆ ನೀವು ದಸರಾ ಬಂದ ತಕ್ಷಣ ಯಾವುದು ನಮಗೆ ನೆನಪಾಗೋದು? ಮೈಸೂರು ದಸರಾ. ಎಷ್ಟೊಂದು ಬೇರೆ ದಸರಾ ಕೆಲವು ಹಾಗೆ. ಈ ಹಿಂದಿಯಲ್ಲಿ ಒಂದು ಹಾಡಿದೆ, ಇದಕ್ಕೆ ಇದು ಬರುತ್ತಲ್ಲ ಕೃಷ್ಣ ಜನ್ಮಾಷ್ಟಮಿಗೆ, ಗೋವಿಂದ ಆಲಾರೇ, ಹಳೆಯ ಹಾಡು ಬಟ್ ಅದು ಈಗಲೇ. ಆಮೇಲೆ ಹಿಂದಿಯಲ್ಲಿ ಬರ್ತ್ಡೇಗೆ ಒಂದು ಹಾಡು ಬರುತ್ತೆ, ಬಾರ್ ಬಾರ್ ಯೇ ತಿನ್ ಆಯ್, ಎಷ್ಟೇ ಹಳೇದಾಗ್ಲಿ. ಆಮೇಲೆ ಇದು ಶಿವಣ್ಣ ಕೂಡ ಒಂದು ಮಾಡಿದ್ರು ತಂಗಿದು, ಆದ್ರೆ ಹಿಂದಿಯಲ್ಲಿ ಒಂದು ಮತ್ತೊಂದಿದೆ, ಮೇರೆ ಪ್ಯಾರೆ ಬೆಹನಿಯ. ಶೆಟ್ರಿ ಇವತ್ತು ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಗೀತ ರಚನಾಕಾರರು ಎಲ್ಲ ನೀವೇ ಆಗ್ಬಿಡ್ತೀರಾ ಇವತ್ತು ಟ್ರೋಲ್. ಹೌದಪ್ಪ, ತಗೊಳ್ಳಿ. ರಾಜ್ಯದಾದ್ಯಂತ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಮನೆಗಳ ಮುಂದೆ ರಂಗೋಲಿಗಳ ಚಿತ್ತಾರ ನೋಡಲು ಸಿಗ್ತಾ ಇದೆ. ಎಳ್ಳು ಬೆಲ್ಲ ಬೀರೋದಕ್ಕೆ ಭರ್ಜರಿ ತಯಾರಿಯಾಗಿದೆ. ಸೂರ್ಯ ರಶ್ಮಿ ಚಮತ್ಕಾರಕ್ಕೆ ಬೆಂಗಳೂರು ಕೂಡ ಸಜ್ಜಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಸಂಜೆ 5:17 ಒಳಗಡೆ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ. ಆ ಕೌತುಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಭಕ್ತರು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗುತ್ತೆ. ಇಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶ ಮಾಡುವ ವಿಶೇಷ ಕೌತುಕ ನಡೆಯುತ್ತೆ. ಭಕ್ತರು ಈ ವಿಸ್ಮಯಕ್ಕಾಗಿ ಕಾದು ಕುಳಿತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕ. ಸೂರ್ಯ ರಶ್ಮಿ ಸ್ಪರ್ಶ ಗಳಿಗೆಗೆ ಜನರ ಕಾತುರ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಗೆ ಕ್ಷಣಗಣನೆ ಆರಂಭವಾಗಿದೆ. ಸಂಕ್ರಾಂತಿ ಹಬ್ಬದ ದಿನದಂದು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಇಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಲನ ಮಾಡುವ ವೇಳೆ ಶಿವನ ಮೂರ್ತಿಯನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸುತ್ತೆ. ಈ ಕೌತುಕ ನೋಡಲು ಸಾವಿರಾರು ಭಕ್ತರು ಇವತ್ತು ಗವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಇಂದು ಇತಿಹಾಸ ಪ್ರಸಿದ್ಧ ದೇಗುಲದಲ್ಲಿ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದ್ದು, ಈ ಬಾರಿಯ ಸೂರ್ಯ ರಶ್ಮಿ ಚಮತ್ಕಾರದ ಗಳಿಗೆಗೆ ಬೆಂಗಳೂರು ಮಂದಿ ಸಜ್ಜಾಗಿದ್ದಾರೆ. ಇಂದು ಮುಂಜಾನೆ 5:30ರಿಂದಲೇ ಮೊದಲ ಪೂಜೆ ಶುರುವಾಗಿದ್ದು, ಸಂಜೆ 5:14ರಿಂದ 5:17 ಒಳಗೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಬೀಳಲಿದೆ ಎನ್ನಲಾಗಿದೆ. ಭಕ್ತಾದಿಗಳು ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ದೇವಾಲಯದ ಹೊರ ಭಾಗದಲ್ಲಿ ಎಲ್ಇಡಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 2 ಎಲ್ಇಡಿ ಹಾಗೂ 5 ಟಿವಿಗಳ ವ್ಯವಸ್ಥೆ ಇದ್ದು, ಇನ್ನು ದೇವರನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುವ ವೇಳೆ ಅರ್ಚಕರನ್ನ ಬಿಟ್ಟರೆ ಇನ್ನುಳಿದ ಯಾರಿಗೂ ದೇವಸ್ಥಾನ ಪ್ರವೇಶ ಇರುವುದಿಲ್ಲ ಅಂತ ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ನಮಸ್ತೆ ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ನಮ್ಮ ದೀಪ್ತಿ ತೋಳ್ಪಾಡಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಬಹುಶಃ ನೀವು ಈ ಗವಿ ಗಂಗಾಧರೇಶ್ವರ ಟೆಂಪಲ್ ಈ ಸೂರ್ಯರಶ್ಮಿ ಬೀಳೋದಿದೆಯಲ್ಲ, ಎಷ್ಟು ನಿಮ್ಮದೇ ದಾಖಲೆ ಕೇಳ್ತೀನಿ, ಬೇರೆ ಯಾರ್ದು ಕೇಳಬೇಕು ನಾನು. ಎಷ್ಟು 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 ವರ್ಷ ರಿಪೋರ್ಟಿಂಗ್ ಮಾಡಿದ್ದೀರಿ ನೀವು? ಇದು 14ನೇ ವರ್ಷ. 14 ವರ್ಷ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನ್ ಪುಣ್ಯನೋ ಏನೋ ಗೊತ್ತಿಲ್ಲ, ಫಸ್ಟ್ ಶಿಫ್ಟ್ ಇರುತ್ತೆ. ಸೊ ಈ ವರ್ಷನೂ ಬಿದ್ದಿದೆ. ಶಿಫ್ಟ್ ಇದ್ರೆ ಮಿಸ್ ಆಗುತ್ತೇನೋ ಅಂತ ಫಸ್ಟ್ ಶಿಫ್ಟ್ ಇದೆ. ಹಾಗಾಗಿ ವೀರೇಶಿಗೆ 14 ವರ್ಷ. ಪ್ರತಿ ವರ್ಷ ನಿಮ್ಗೇನೆ ಈ ಫಸ್ಟ್ ಶಿಫ್ಟ್ ಹಾಕಿದ್ಯಾರ? ಅದನ್ನ ನೆನಪಿಸ್ಕೊಳ್ಳಿ. ಫಸ್ಟ್ ಯಾರು ನಿಮ್ಗೆ ಶಿಫ್ಟ್ ಹಾಕಿದ್ದು ಫಸ್ಟ್ ಇಯರ್? ಫಸ್ಟ್ ಲೈವ್ ನನಗೆ ನೆನಪಿದೆ. ಫಸ್ಟ್ ಲೈವ್ ಅಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹೊರಗೆ ನಿಲ್ತಾ ಇರಲಿಲ್ಲ, ಬದಲಾಗಿ ಒಳಗಡೆ ಶಿವಲಿಂಗ ಏನಿದ್ದಾರೆ ಅಲ್ಲಿ ನಿಂತ್ಕೊಂಡು ನಾವು ನೇರವಾದಂತಹ
ದೃಶ್ಯವನ್ನ ಕೊಡ್ತಾ ಇದ್ವಿ. ಆ ಸಮಯದಲ್ಲಿ ನಮಗೆ ಲೈವ್ ಕೊಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. ಆದ್ರೆ ಭಕ್ತಾದಿಗಳು ಬರ್ತಾ ಬರ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋದ್ರಿಂದ ನಾವು ಲೈವ್ ಕೊಟ್ರೆ ಅಷ್ಟು ಕ್ಯೂ ಅಲ್ಲಿ ಬರುವಂತಹ ಭಕ್ತರಿಗೆ ದೇವರ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ಔಟ್ಸೈಡ್ ದ ಆವರಣ ಬಂದಿದ್ದೀವಿ. ಸೊ ಈಗಲೂ ಕೂಡ ನಾನು ಅಲ್ಲೇ ನಿಂತಿದ್ದೀನಿ. ಒಳಗಿದ್ದು ವಿಜುವಲ್ಸ್ ನ ತಗೊಂಡ್ ಬಂದು ಈಗ ಹೊರಗಿನ ಭಾಗದಲ್ಲಿ ನಿಂತಿರುವಂತದ್ದು. ಇನ್ನೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ಈಗ ಭಕ್ತರ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಜನ ಭಕ್ತರು ಬಂದಿದ್ರು, ದೇವರ ದರ್ಶನವನ್ನ ಮಾಡಿದ್ರು. ಕೌತುಕದ ಕ್ಷಣ. ಇವತ್ತು ಸರಿಯಾಗಿ 5:14 5:17 ಒಳಗೆ ಸೂರ್ಯರಶ್ಮಿ ಶಿವಲಿಂಗನ ಪಾದ ಸ್ಪರ್ಶ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗೋದ್ರ ಬಗ್ಗೆ ನಿರೀಕ್ಷೆ ಇದೆ. ಹೀಗಾಗಿ 12:30ವರೆಗೂ ಈ ದೇವಸ್ಥಾನ ಇವತ್ತು ತೆರೆದಿರುತ್ತೆ. 12:30ಗೆ ಕ್ಲೋಸ್ ಆಗುತ್ತೆ. ನಂತರ 4 ಗಂಟೆವರೆಗೂ ದೇವಸ್ಥಾನ ಬಾಗಿಲ ಮುಚ್ಚಿರುತ್ತೆ. ಈ ಹೊತ್ತಿನಲ್ಲಿ ಶಿವನಿಗೆ ಹಲವು ರೀತಿಯ ಅಭಿಷೇಕಗಳು ನಡೀತಾ ಇರುತ್ತೆ. ಅದಾಗಿ 4 ಗಂಟೆಗೆ ಮತ್ತೆ ವಿವಿಧ ಅಭಿಷೇಕ ಮಾಡುವ ಮೂಲಕ 5:14ಕ್ಕೆ ಸರಿಯಾಗಿ ಈ ಸೂರ್ಯರಶ್ಮಿ ಶಿವಲಿಂಗನಿಗೆ ನಮಸ್ಕಾರ ಮಾಡಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥ ಸಂಚಲನ ಮಾಡ್ತಾನೆ. ಆ ಹೊತ್ತಿನಲ್ಲಿ 3 ನಿಮಿಷಗಳ ಕಾಲ ಶಿವನ ಅಡಿಯಿಂದ ಮುಡಿಯೋವರೆಗೂ ಸೂರ್ಯ ರಶ್ಮಿ ಬೀಳುವಂತಹ ಕೌತುಕದ ಕ್ಷಣಕ್ಕೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಜೆ ಪಿ ಸರ್, 14 ವರ್ಷ ನೋಡಿದಿರ್ರಿ, ಮಹಾಗುರುಗಳಾಗ್ಬಿಟ್ರಿ ನೀವು. ಈ ಶಬರಿಮಲೆಯಲ್ಲಿ ಇರುತ್ತಲ್ಲ 18 ವರ್ಷ ಹೋಗ್ಬಿಟ್ರೆ ಆಮೇಲೆ ಹೋಗ್ಬೇಕು ಅಂತಿಲ್ಲ ಅಂತೇಳಿ. ಈ ಜ್ಯೋತಿರ್ಲಿಂಗ ದರ್ಶನ ಅಂತ ಇರೋದು 12 ಆಯ್ತಾ, ನೀವು 2 ಜಾಸ್ತಿ ಮಾಡಿದಿರಿ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪ್ತಿ ನನಗೆ 2013ರಿಂದನೂ ಪರಿಚಯ. ನಾವು ಒಂದೇ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಆಮೇಲೆ ಅದು ನೋಡಿ ನನಗೆ ಅಚಾನಕ್ ಆಗಿ ನೆನಪಾಗಿದ್ದು. ಯಾರಿಗೆ ಅಂತ ಚಾನ್ಸ್ ಸಿಕ್ಕಿರೋದಿಲ್ಲ. ಡೇ 1 ಅವ್ರು ಅಲ್ಲಿಂದ ಶುರು ಮಾಡಿರ್ತಾರೆ. ನೀವು ಹೋಗಿದ್ದೀರಾ ಇಲ್ಲಿಗೆ ದೇವಸ್ಥಾನಕ್ಕೆ? ಹೋಗಿದ್ದೀನಿ ಒಂದು ಟೈಮ್. ಓಕೆ, ಈಗ ತರ ಬೆಂಡಾಗಿ ಹೋಗ್ಬೇಕಾಗತ್ತೆ ಒಳಗಲಿಂದ. ಆಮೇಲೆ ನೋಡಿ ಅದನ್ನೊಂದು ಮಾತು ಹೇಳಿದ್ರು ಅವ್ರು. ಮೊದಲು ನಾವು ಒಳಗೆ ನಿಂತು ಲೈವ್ ಕೊಡ್ತಾ ಇದ್ವಿ. ಫಸ್ಟ್ ಲೈವ್ ಅಂತಂದ್ರೆ 14 ವರ್ಷದ ಹಿಂದೆ. ಈಗ ಚಾನ್ಸ್ ಇಲ್ಲ. ಯಾಕೆ ಹೇಳಿ? ಯಾಕೆ ಅಂತಂದ್ರೆ ಯಾವಾಗ ಟಿವಿ ಮಾಧ್ಯಮಗಳಲ್ಲಿ ಅದು ಪ್ರಸಾರ ಜಾಸ್ತಿ ಆಯ್ತು, ಅಲ್ಲಿಗೆ ಬರುವಂತ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯ್ತು. ವಿಶೇಷ ಏನಪ್ಪಾ ಅಂತಂದ್ರೆ ಅದರ ಪಕ್ಕದಲ್ಲೇ ರಜನಿಕಾಂತ್ ಅವರ ಮನೆ ಇದೆ. ರಜನಿಕಾಂತ್ ಅವರು ಕಲ್ತಿರುವ ಶಾಲೆ ಇದೆ. ರಜನಿಕಾಂತ್ ಅದನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿಗೆ ಬರ್ತಾ ಇದ್ರು ರಜನಿಕಾಂತ್ ಪ್ರಸಾದಕ್ಕೆ. ಶಿವ ಸಾಮಾನ್ಯ ಶಿವ ಅಲ್ಲ, ಅರ್ಥ ಆಯ್ತಾ? ಅಲ್ಲಿ ಶಕ್ತಿ ಸಾಮಾನ್ಯ ಅಲ್ಲ. ಅಲ್ಲೇನೋ ಪ್ರಸಾದ ಕೊಡ್ತಾ ಇದ್ರು. ರಜನಿಕಾಂತ್ ಅಲ್ಲೇ ಬಂದು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾಗ, ಅದಕ್ಕಿಂತ ಸಣ್ಣದಿರುವಾಗ, ಐ ಥಿಂಕ್ ಸಣ್ಣ ಮಗು ಏನೋ ಆಗಿದ್ದಿರ, ಅವ್ರು ಶಾಲೆಗೆ ಹೋದಂತ ಶಾಲೆಯನ್ನ ಅವ್ರು ಬಹಳ ದೊಡ್ಡದು ಮಾಡಿದ್ರು. ಅಲ್ಲೇ ಪಕ್ಕದಲ್ಲಿದೆ ಅದು. ಸೊ ನೀವು ಯಾವತ್ತಾದ್ರೂ ಗವಿಗಂಗಾಧರೇಶ್ವರ ಹೋದ್ರೆ ಹೋಗಿ, ಬಹಳ ಅದ್ಭುತ ಆಗಿದೆ. ಒಂಥರ ನೀವು ಒಳಗೆ ಹೋದ ಹಾಗೇನೆ ಮೈಯೆಲ್ಲ ತಂಪಾಗತ್ತೆ. ಹಿಂಗ್ ಇಳಿದು ಆಮೇಲೆ ಒಂಥರ ಇದ್ರ ತರ ಬರ್ಬೇಕಾಗತ್ತೆ. ತಲೆ ಬೆಂಡ್ ಮಾಡಿ ಹೋಗ್ಬೇಕು, ಆಯ್ತಾ? ಈ ತರ ಇರುವಂತದ್ದು. ಆಮೇಲೆ 14 ವರ್ಷ ಆಯ್ತಂತೀರಿ ಅವರು. ನೋಡ್ರಿ, ನಿರಂತರವಾಗಿ ಆತರ ಸಿಗೋದು ನೋಡ್ರಿ, ಅದೊಂದು ಭಾಗ್ಯ ಬೇಕಲ್ಲ. ಪ್ರತಿ ವರ್ಷ ಅಲ್ಲಿಂದ ಲೈವ್ ಕೊಡೋದು. ಒಂದು ಕುಂಭಮೇಳ ಆಯ್ತು ನೋಡಿ. ಒಂದು ಕುಂಭಮೇಳಕ್ಕೆ 2 ವರ್ಷ ಆಯ್ತು. ಓಕೆ.